ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ಮ ಊರಿಗೆ ಬಂದಿದ್ದೀನಿ. ಊರಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಮನೆ ತುಳಸಿಕಟ್ಟೆ. ಲಾರಿ ಒಂದು ಮುಂದ್ಗಡೆ ನಿಂತಿದೆ. ನೋಡಿ ಯಾವ ಥರ ಇದೆ ಅಂತ. ಮ್ಯಾಕ್ಸಿ ನೋಡಿ, ನಮ್ಮ ಮನೇಲಿ 4 ನಾಯಿ ಇದೆ. ಆ್ಯಕ್ಚುಲಿ ವೈಟ್ ಇರೋದು ಮ್ಯಾಕ್ಸಿ ಅಂತ, ಬ್ರೌನ್ ಇರೋದು ತಮಣಿ ಅಂತ, ಮೋಟು ಮತ್ತು ಚಿನ್ನು ಅಂತ ಇನ್ನಿಬ್ರು ಇದ್ದಾರೆ. ಅವರೆಲ್ಲಿದ ಆಚೆ ಎಲ್ಲ ಹೋಗಿದ್ದಾರೆ. ನಮ್ಮ ಅಜ್ಜಿ ನಾನು ಎಂತ ಮಾಡ್ತಾಯಿದ್ದೀನಿ ಅಂತ ಕುತ್ಕೊಂಡು ನೋಡ್ತಾ ಇದ್ದಾರೆ. ಇವಾಗ ನಾನು ವೀಡಿಯೋ ಮಾಡೋದು ನೋಡ್ಕೊಂಡು ಏನೋ ಮಾಡ್ತಾವಳೆ ಅಂತ. ಇದು ನೋಡಿ ನಮ್ಮ ಮನೆ ಕಿಚನ್. ಇದನ್ನು ಶೃಂಗೇರಿ ಒಲೆ ಅಂತ ಹೇಳ್ತಾರೆ. ನಮ್ಮ ಅಮ್ಮ ರೈಸ್ ಮಾಡೋಕ್ಕೆ ಇಟ್ಟಿದ್ದಾರೆ ಒಲೆಯಲ್ಲಿ, ಸರ್ಕಲ್ ಒಳಗಡೆ ಹಾಕಿ. ಇದು ನೋಡಿ ಕೋವಿ, ನಮ್ಮ ಅಜ್ಜಂದಿದು ಲೈಸೆನ್ಸ್ ಇದೆ. ಇದು ಕೋವಿದು. ಪಪ್ಪ ಈ ನಡುವೆ ಹೊಸದಾಗಿ ಒಂದು ದನ ತೊಗೊಂಡಿದ್ದಾರೆ. ಇದ್ರ ಹೆಸರು ಲಕ್ಷ್ಮೀದೇವಿ ಅಂತ. ನಾವು ಹೋದಾಗಿಂದ ಹಿಡಿದಿದ್ದಾರೆ ವೀಡಿಯೋ ಮಾಡು ಅಂತ. ಅವ್ರಿಗೊಂದು ಖುಷಿ, ದನ ತೊಗೊಳೋದು, ಕೋಣ ತೊಗೊಳೋದು ಎಲ್ಲ. ವೀಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮೇಯ್ತಾ ಇದೆ, ಹಸಿರು ಚೆನ್ನಾಗಿದೆಯಲ್ಲ, ಮೇಯ್ತಾ ಇದೆ. ನಮ್ಮಪ್ಪ ಹೋಗ್ಬೇಕು ಡೈಲಿ ಮೇಯ್ಸೋಕ್ಕಿದನ್ನು. ಇನ್ನೊಂದು 3 ತಿಂಗಳಲ್ಲಿ ಏನೋ ಕರು ಹಾಕುತ್ತಂತೆ. ಫಸ್ಟೊಂದು ಕರು ಹಾಕಿತ್ತಂತೆ, ಇದು 2ನೇ ಕರು ಅಂತ ಹೇಳಿದ್ದಾರೆ. ಹೌದಾ ಸುಳ್ಳೋ ಗೊತ್ತಿಲ್ಲ, ತೊಗೊಂಬಂದರೆ ನೋಡಬೇಕಿನ್ನು ಏನಂತ. ಒಟ್ಟಲ್ಲಿ ಚೆನ್ನಾಗಿ ಮೇಯ್ತಾ ಇದೆ. ನೋಡಿ ಯಾವ ಥರ ನೋಡ್ತಾ ಇದೆ ಅಂತ. ಏನೋ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದೆ ನನ್ನ ಕಡೆನೇ. ಚೆನ್ನಾಗಿದೆ ಒಟ್ಟಲ್ಲಿ. ನೋಡಿ, ಇದೆಲ್ಲ ನಮ್ಮ ಮನೆ ಸುತ್ತ ರೋಡ್. ಇದು ನಮ್ಮ ಅಪ್ಪನ ಟಿಲ್ಲರ್ ಒಂದು ನಿಂತ್ಕೊಂಡಿದೆ. ಇದು ನಮ್ಮ ಮನೆ ಔಟ್ಸೈಡ್ ವ್ಯೂ, ನಮ್ಮ ಮನೆ ಆಚೆ ಕಡೆ. ನೋಡಿ ಟಿಲ್ಲರ್ ಇದು. ಈ ನಡುವೆ ಊಟಿಗಂತ ಹೇಳಿ ಈ ವರ್ಷ ತೊಗೊಂಡಿದ್ದಾರೆ, ಊಟಿ ಮಾಡೋಕ್ಕಂತ. ಇದು ನಮ್ಮ ಮನೆ ಕೊಟ್ಟಿಗೆ. ಚಿಟ್ಟೆ ನೋಡಿ, ಚಿಟ್ಟೆ ಇತ್ತು ಅಂತ ಹೇಳಿ ಅದನ್ನೊಂದು ವೀಡಿಯೋ ತೆಗಿತಾ ಇದ್ದೀನಿ. ಕೂತ್ಕೊಂಡಿದೆ ಚಂದ. ನೋಡಿ ಯಾವ ಥರ ಇದೆ ಅಂತ. ಇದೇನೋ ದನಗಳಿಗೆಲ್ಲ ನುಸಿ ಕಚ್ಚಿ ಗಾಯ ಆಗಿದೆಯಂತೆ. ಅದು ತೋರಿಸ್ತಾ ಇದ್ರು ಪಪ್ಪ. ಈ ಥರ ಗಾಯ ಮಾಡ್ಕೊಂಡಿದ್ದಾವೆ, ಏನಾದರೂ ಒಂದು ಮೆಡಿಸಿನ್ ಇದ್ದರೆ ಹೇಳು ಅಂತ. ನಾನು ಅದೇ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದೆ, ತೀರ್ಥಹಳ್ಳಿಲಿ ಯುವರಾಜ್ ಡಾಕ್ಟ್ರಿಗೆ. ಮೆಡಿಸಿನ್ ಹೇಳಿದ್ದಾರೆ ಅವರು, ಇನ್ನು ತಂದು ಹಾಕಬೇಕು. ಕಟ್ಟಿಗೆ ನೀಟಾಗಿ ಜೋಡಿಸಿಟ್ಟಿದ್ದಾರೆ ಪಪ್ಪ. ನೀಟಾಗಿ ಮಳೆ ಅಲ್ಲ ಈ ಕಡೆ, ನಮ್ಮ ಕಡೆ ಭಾಳ ಮಳೆ, ಅದಕ್ಕೆ ಜೋಡಿಸಿಟ್ಟಿದ್ದಾರೆ. ಯಾವ ಥರ ಸರಿದಿಟ್ಟಿದ್ದಾರೆ ನೋಡಿ. ಆಮಟೆಕಾಯಿ ಬೇರೆ ಆಗಿದೆ ಮರದಲ್ಲಿ, ಕುಯ್ಯೋರೇ ಗತಿ ಇಲ್ಲ ನಮ್ಮ ಮನೇಲಿ. ನೋಡಿ ಆಮಟೆ ಮರ ಇದು. ಮನೆ ಔಟ್ಸೈಡ್ ಇದೆಲ್ಲ ತೋಟ ಇದು. ಮ್ಯಾಕ್ಸಿ ನೋಡಿ ಬಿಟ್ಟರೆ ಸೈ ಆಟ ಆಡೋದೇ ಒಂದು ಬಿಸಿಲಲ್ಲಿ. ಬಿಸಿಲು ಸ್ವಲ್ಪ ಬಂದಿತ್ತು ಇವತ್ತು. ಚೆನ್ನಾಗಿ ಕುಣಿತಾ ಇದೆ ಮನೆ ಆಚೆ ಕಡೆ. ನಮ್ಮ ಸಿಂಟೆಕ್ಸ್ ಆ ಕಡೆ ಇಟ್ಟಿದ್ದಾರೆ, ಮೇಲೆ ಗುಡ್ಡದ ಮೇಲೆ ತಗೊಂಡೋಗಿ ಇಟ್ಟವ್ರೆ. ಮನೆ ಸುತ್ತಮುತ್ತ ಎಲ್ಲ ಬರೀ ಕಾಡೆ. ಚಿಕನ್ ನೋಡಿ, ಮಾಲಯ ಇವತ್ತು. ಮಾಲಯಕ್ಕಂತ ಚಿಕನ್ ರೆಡಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಮಾಲಯ ಬೇರೆ ಇವತ್ತು. ಮಾಲಯಕ್ಕಂತ ನಾನು ಊರಿಗೆ ಬಂದಿದ್ದೀನಿ. ಒಲೆಯಲ್ಲೇ ಮಾಡೋದು ನಮ್ಮ ಮನೇಲಿ. ಒಲೆಯಲ್ಲೇ ರೆಡಿ ಮಾಡೋಕ್ಕಂತ ಇಟ್ಟಿದ್ದಾರೆ ಅಮ್ಮ. ಚಿಕನ್ 7 kg ತಂದಿದ್ದರು. 30 ಜನ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಏನಂತ ಗೊತ್ತಿಲ್ಲ, ಬಂದ ಮೇಲೆ ಎಷ್ಟು ಜನ ಅಂತ ಗೊತ್ತು. ನೋಡ್ಬೇಕಿನ್ನು ಏನು ಮಾಡ್ತಾರಂತ. ಬೇಯಿಸೋಕೆ ಇಟ್ಟವ್ರೆ. ಮುಚ್ಚದ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಮನೇಲಿ ಒಲೆಯಲ್ಲೇ ಜಾಸ್ತಿ ಮಾಡೋದು, ಗ್ಯಾಸಲ್ಲೆಲ್ಲ ಮಾಡಲ್ಲ. ಒಲೆಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಬೆಂದಾದಮೇಲೆ ನಮ್ಮ ಅಜ್ಜಿ, ಜಾನಕಜ್ಜಿ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಮಸಾಲೆ ಗಿಸಾಲೆಲ್ಲ ಹಾಕ್ತಾಯಿದ್ದಾರೆ ಇದಕ್ಕೆ. ಉಪ್ಪು ಚಪ್ಪ ಎಲ್ಲ ಏನು ನೋಡೋಂಗಿಲ್ಲ ಇದರಲ್ಲಿ, ಎಡೆ ಹಾಕಬೇಕಲ್ಲ, ಹಾಗಾಗಿ ಒಟ್ಟು ಅಂದಾಜಿಗೆ ಮಾಡ್ತಾ ಇದ್ದಾರೆ. ಹೊಗೆ ಒಂದು ಬದಿ ಹೋಗ್ತಾ ಇದೆ. ಏನು ತಿನ್ಬೋದೋ ಏನಂತ ಗೊತ್ತಿಲ್ಲ, ತಿಂದಮೇಲೆ ಗೊತ್ತಾಗುತ್ತೆ ಏನು ಮಾಡ್ಬೋದಂತ. ಒಟ್ಟು ಮಾಡ್ತಾ ಇದ್ದಾರೆ. ಕುಕ್ಕಿಂಗಿಗೆ ಕರೆಸಿದ್ದಾರೆ ಜಾನಕಜ್ಜಿನ. ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಡ್ರೈ ಮಾಡ್ತಾಯಿದ್ದಾರೆ ಚಿಕನ್. ಇದನ್ನು ಸಾಂಬಾರು ಬೇರೆ ಮಾಡಿ ತೆಗ್ದಿಟ್ಟಿದ್ದಾರೆ. ನಾನು ಅದೆಲ್ಲ ವೀಡಿಯೋ ಮಾಡಿಲ್ಲ. ಏನು ಗ್ರೀನ್ ಮಸಾಲ, ರೆಡ್ ಮಸಾಲ, ವೈಟ್ ಮಸಾಲ ಎಲ್ಲ ಹಾಕಿದ್ದಾರೆ. ಒಬ್ಬರು ಬೆಂಕಿ ಸರಿ ಮಾಡ್ತಿದ್ದಾರೆ, ಒಬ್ಬರು ತಿರ್ಸ್ತಾ ಇದ್ದಾರೆ. ತಿರ್ಸಿ ತಿನ್ನೋಕೆ ಇರ್ತಾವೋ ಇಲ್ಲ ಅಂತ ಗೊತ್ತಿಲ್ಲ, ಒಟ್ಟು ತಿರ್ಸ್ತಾ ಇದ್ದಾರೆ ಇಬ್ಬರು ಹಾಕಿ. ಮಸಾಲೆ ಎಲ್ಲ ಹಾಕಿ ಖಾಲಿ ಮಾಡಿ ಇಟ್ಟರೆ. ಇವಾಗ ಬೆಂಕಿ ರೆಡಿ ಮಾಡ್ತಾ ಇದ್ದಾರೆ.
ಬೆಂಕಿ ಮಾತ್ರ ಸಖತ್ತಾಗಿ ಉರಿತಾ ಇದೆ. ಈ ಥರ ಆಗಿದೆ ನೋಡಿ. ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ಇನ್ನೊಂದು ಸ್ವಲ್ಪ ಒಂದು ½ ಬೇಯಬೇಕನ್ಸುತ್ತೆ ಇದು. ಊಟ ಇನ್ನೂ ಲೇಟ್ ಇದೆ, 8 ಗಂಟೆ ಮೇಲೆ. ಇವಾಗೇ ರೆಡಿ ಮಾಡ್ತಾಯಿದ್ದಾರೆ. ಇವಾಗ ಒಂದು 5 ಗಂಟೆ ಆಗಿದೆ. ರೆಡಿ ಮಾಡಿ ಇಟ್ಕೊಂಡು ಕೂತ್ಕೊಂಡ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದಾರೆ. ಫಿಶ್ ಸ್ವಲ್ಪ ಮಾಡ್ತಾಯಿದ್ದಾರೆ ನೋಡಿ. ಕೊತ ಕೊತ ಅಂತ ಕುದೀತಾ ಇದೆ ಫಿಶ್ಶು. ಬಂಗಡೆ ಮೀನಿದು. ಹಾಗೆ ಒಂದು ಸೈಡಿಂದ ನಮ್ಮಮ್ಮ ಕಡುಬು ಬೇರೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡವ್ರೆ. ಕಡುಬು ಮಾಡಿ ಹಾಕ್ತಾಯಿದ್ದಾರೆ ಸರ್ಗಲ್ ಒಳಗಡೆ. 30 ಜನಕ್ಕೆ ಆಗಬೇಕಲ್ವ, ಬೇಗನೆ ಮಾಡೋಕ್ಕೆ ಶುರು ಮಾಡ್ಯಾರ. ಕೆಲಸ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆಯಿತು, ಬಂದಮೇಲೆ ರಗಳೆ ಇಲ್ಲ ಅಂತ ಹೇಳಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಕಡೆ ಇದು ಮಲೆನಾಡು ಸ್ಪೆಷಲ್, ಮಲೆನಾಡು ಪುಂಡಿ. ಬೆಳಿಗ್ಗೆ ತಿಂಡಿಗೂ ಕಡಿಮೆ, ಎಂಥ ಹಬ್ಬ ಇದ್ರೂ ಕಡಿಮೆ, ಎಲ್ಲದಕ್ಕೂ ಕಡಿಮೆ ನಮ್ಮೂರಲ್ಲಿ. ಕಡುಬು ಕೋಳಿ ಸಾರು ಇದೇ ನಮ್ಮೂರಲ್ಲಿ ಫೇಮಸ್. ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ನನಗೆ ಮಾತ್ರ ಇಷ್ಟ ಇಲ್ಲ ಕಡುಬು ಅಂದರೆ. ಆದರೆ ಏನು ಮಾಡೋದು, ಅನಿವಾರ್ಯ, ತಿನ್ನಲೇಬೇಕು. ಮಾಡಿ ಹಾಕ್ತಾವ್ರು ಸರ್ಗಲ್ ಒಳಗಡೆ ನಮ್ಮಮ್ಮ. ಅದೆಷ್ಟು ಜನ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟು ಒಂದು ಸರ್ಗಲ್ ಕಡುಬು ಮಾಡಿ ಇಳಿಸ್ತವ್ರು ನಮ್ಮಮ್ಮ. 15 ಜನ ಬರ್ತಾರೆ ಅಂತ ಪ್ಲಾನಿಂಗ್ ಮಾಡಿದ್ದಾರೆ. 15 ಅಲ್ಲ, 30 ಜನ ಅಂತ ಇದ್ದರು. ಹಾಗೆ ಮಳೆ ಬೇರೆ ಬಂತು ಜೋರಾಗಿ ನಮ್ಮ ಕಡೆ. ನಮ್ಮೂರಲ್ಲಿ ವರ್ಷದಲ್ಲಿ 7-8 ತಿಂಗಳು ಮಳೆನೇ, ಇನ್ನು 4-5 ತಿಂಗಳು ಬೇಸಿಗೆ ಅಷ್ಟೇ. ಮ್ಯಾಕ್ಸಿ ಬೇರೆ ಓಡೋಗುತ್ತೆ ಆಚೆ ಈಚೆ ಅಂತ ಹೇಳಿ ಕಟ್ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲಾರಿ ಇವಾಗ ಆ ಕಡೆ ತಿರುಗಿ ನಿಂತ್ಕೊಂಡಿದೆ. ಇವತ್ತು ಬಾವಿ ನೋಡಿ ನಮ್ಮ ಮನೆ ಆ ಥರ ಇದೆ ಅಂತ. ಮಳೆ ಒಂದು ಚೆನ್ನಾಗಿ ಬರ್ತಾ ಇದೆ ನೋಡಿ. ಹೂವಿನ ಗಿಡ ನೋಡಿ. ಈ ಸರಿ ಹೂವಿನ ಗಿಡ ಏನಿಲ್ಲ ನಮ್ಮ ಮನೇಲಿ. ಏನೋ ನಮ್ಮಮ್ಮ ಈ ಸರಿ ಮಾಡೇ ಇಲ್ಲಪ್ಪ ಹೂವಿನ ಗಿಡ. ಹಂಗೆ ಇದೆಲ್ಲ ಮುಗಿಸ್ಕೊಂಡು ನಾನು ನನ್ನ ತಮ್ಮ ಕಾಲು ನೋವಿತ್ತು ನನಗೆ ಲಾಸ್ಟ್ ಟೈಮ್ ಒಂದು ಸರಿ. ಅದೊಂದು ಆಯಿಲ್ ಕೊಟ್ಟಿದ್ರು ಒಬ್ಬರು ಭಟ್ರು ಮನೆಯಲ್ಲಿ. ಹಾಗಾಗಿ ಮತ್ತೊಂದು ಸರಿ ತೊಗೊಂಬರೋಣ ಅಂತ ಹೇಳಿ ಭಟ್ರು ಮನೆಗೆ ಹೊರಟ್ವಿ. ಅಲ್ಲಿ ಚೆನ್ನಾಗಿ ಗಿಡಗಳೆಲ್ಲ ಚೆನ್ನಾಗಿ ಕಟಿಂಗ್ ಮಾಡಿ ಇಟ್ಟಿದ್ರು ಭಟ್ರು ಮನೇಲಿ. ಒಳ್ಳೆ ಪಾರ್ಕ್ ಥರ ಕಾಣಿಸ್ತಾ ಇತ್ತು ನೋಡಿದ್ರೆ. ಹಾಗೆ ನನ್ನ ತಮ್ಮ ವೀಡಿಯೋ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದಾನೆ. ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡು, ಯಾರಿಗಾದರೂ ಕಾಲು ನೋವು ಇದ್ದರೆ ಈ ಭಟ್ರು ಮನೆಗೆ ಹೋಗ್ಬೋದು. ಬೇಕಾದರೆ ಕಮೆಂಟ್ ಮಾಡಿ, ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನನಗೆ 8 ದಿನದಲ್ಲಿ ಕಾಲು ನೋವು ವಾಸಿ ಆಗುತ್ತೆ ಅಂತ ಅಂದಿದ್ರು. 6 ದಿನದಲ್ಲೇ ಮಾಯ ಆಗಿದೆ ಕಾಲು ನೋವು. ತುಂಬ ಚೆನ್ನಾಗಿ ಕೊಡ್ತಾರೆ ನೋಡಿ. ಆಯಿಲ್ ಹಾಕಿದ್ದೀನಿ ಇಲ್ಲಿ, ಬೇಕಾದರೆ ನೋಡಿ. ಇದರಲ್ಲಿ ನಂಬರ್ ಕಾಣಿಸ್ಬೋದು ಅನಿಸುತ್ತೆ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಡೆಲಿವರಿ ಮಾಡ್ತಾರೋ ಏನಂತ ಗೊತ್ತಿಲ್ಲ, ಹೋಮ್ ಡೆಲಿವರಿ. ಇಲ್ಲಾಂದರೆ ಬಂದೇ ತೊಗೊಬೇಕಾಗತ್ತೆ ನೋಡಿ. ಯಾರಿಗಾದರೂ ಕಾಲು ನೋವು ಇದ್ದರೆ ಬೇಕಾದರೆ ಹೋಗಿ ತೊಗೊಳ್ಳಿ. ಮಾಸ್ತಿಕಟ್ಟೆಯಿಂದ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಎಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗೋಣ ಅಂತೇಳಿ ಕತ್ಲೆ ಬೇರೆ ಆಯಿತು. ಹೋಗ್ಬೇಕಾದ್ರೆ ನವಿಲುಗಳು ಕಾಣಿಸ್ತಾ ಇದ್ವು, 2-3 ನವಿಲುಗಳಿದ್ವು. ಮತ್ತು ಹಾಗೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ವಿ. ವೀಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಗಂಡು ನವಿಲೆ ಅನಿಸುತ್ತೆ. 3 ಇದ್ದು ಅನಿಸುತ್ತೆ. ನಾವು ಹತ್ತಿರ ಹೋದ ತಕ್ಷಣ ಆ ಕಡೆ ಹೋದ್ವವು. ಹಾಗೆ ವೀಡಿಯೋ ಎಲ್ಲ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಟ್ವಿ ಮನೆಗೆ. ಇವಾಗ ಮನೆ ಕಡೆ ಹೊರಟಿದ್ದೀವಿ. ಯಾವುದೋ ಒಂದು ಬಸ್ ಬರ್ತಾಯಿದೆ, ಗಜಾನನ. ನನ್ನ ತಮ್ಮ ಬೇರೆ ಸ್ಪೀಡಾಗಿ ಹೋಗೋದು, ನಾನು ಬೇರೆ ವೀಡಿಯೋ ಮಾಡ್ತಾ ಎಲ್ಲಿ ಬಿದ್ದೋಗ್ತೀನೋ ಅಂತ ಅದು ಬೇರೆ ಹೆದರಿಕೆ ನನಗೆ. ಹಾಗೆ ಹೋಗಬೇಕಾದ್ರೆ ಇಲ್ಲೊಂದು ಕಡೆ ಒಂದು ಪ್ಲೇಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಟ್ಟ. ಅಲ್ಲೊಂದು ಕಡೆ ಸ್ಟಾಪ್ ಕೊಟ್ಟ ನನ್ನ ತಮ್ಮ. ಮತ್ತು ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀವಿ. ವ್ಯೂ ಮಾತ್ರ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಂಥ ಪ್ಲೇಸ್ ಎಲ್ಲ ನೋಡೋಕೆ ನಾವು ಎಲ್ಲೆಲ್ಲೋ ಹೋಗ್ತೀವಿ. ಆ್ಯಕ್ಚುಲಿ ನಮ್ಮೂರಲ್ಲಿ ಎಲ್ಲಿ ನೋಡಿದ್ರೂ ಇದೇ ಥರ ಬೆಟ್ಟ ಗುಡ್ಡನೇ ಇರೋದು. ಕಾಡು ಬಿಟ್ಟರೆ ಬೇರೆ ಏನು ಕಾಣಿಸಲ್ಲ. ಹಾಗೆ ಬೈಕೆಲ್ಲ ಸೈಡಿಗೆ ಹಾಕ್ಕೊಂಡು ಇಲ್ಲೇ ವೀಡಿಯೋ ಮಾಡ್ಕೊಂಡ್ವಿ. ಈವ್ನಿಂಗ್ ಟೈಮ್ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಮನೆ ಕಡೆ. ಹೋಗೋಷ್ಟೊತ್ತಿ ಸೂರ್ಯ ಬೇರೆ ಮುಳುಗ್ತಾ ಇತ್ತಲ್ಲ,
ಚೆನ್ನಾಗಿ ಕಾಣಿಸ್ತಾ ಇತ್ತು ಸೂರ್ಯ ಮುಳುಗೋದು. ನನ್ನ ತಮ್ಮಂಗೆ ಸ್ವಲ್ಪ ನಿಲ್ಲಿಸೋ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿದರೆ ಅವ್ನು ಕೇಳೇ ಇಲ್ಲ. ಟೈಮ್ ಬೇರೆ ಆಗಿದೆ, ಕತ್ಲೆ ಆಗುತ್ತೆ, ಇನ್ನೂ ಸುಮಾರು ದೂರ ಹೋಗ್ಬೇಕು ಮನೆಗೆ ಅಂತ ಹೇಳಿ ನಿಲ್ಲಿಸಿಲ್ಲ. ಅವನು ಹಾಗೆ ಕರ್ಕೊಂಡು ಹೋದ. ಅವ್ನು ಬೇರೆ ಸ್ಪೀಡಾಗೆ ಹೋಗೋದು, ನಿಲ್ಲಿಸೇ ಇಲ್ಲ. ನಾನು ಬೈಕಲ್ಲಿ ಹೋಗ್ತಾನೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಾಗೆ. ಮತ್ತಿನ್ನು ಕತ್ಲೆ ಆದರೆ ಕಷ್ಟ, ಸಂಜೆ ಬೇರೆ ಆದರೆ ಮಾಲಯ ಬೇರೆ ಮನೇಲಿ, ಹಾಗಾಗಿ ಬೇಗ ಬರೋಕ್ಕೆ ಹಿಡಿದ್ರು ಅಮ್ಮ. ಹಾಗೆ ಹೋಗ್ತಾ ಇದ್ದೀವಿ ಮನೆ ಕಡೆ. ಇದು ನಮ್ಮ ಮಾಸ್ತಿಕಟ್ಟೆ KPC ಹಾಸ್ಪಿಟಲು. ನಮ್ಮಮ್ಮ ಯಾವಾಗೂ ಇದೇ ಹಾಸ್ಪಿಟಲ್ಗೆ ಹೋಗೋದು. ಅವ್ರು ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದ್ರೆ ಆಗಲ್ಲ, ಇಲ್ಲಿಗೆ ಹೋಗೋದು. ಇದು ಪ್ರೈವೇಟ್ ಆ್ಯಕ್ಚುಲಿ, ಬಟ್ ನಮ್ಮ ಅಮ್ಮಂಗೆ ಇಲ್ಲಿ ಹೋದ್ರೇ ಕಡಿಮೆ ಆಗೋದು. ಯಾವಾಗೂ ಇಲ್ಲೇ ಹೋಗ್ತಾರೆ ಯಾವಾಗೂ. ಹಾಗೇ ಮುಗಿಸ್ಕೊಂಡು ಹೊರಟ್ವಿ. ಇದು ನಮ್ಮ ಡ್ಯಾಡ್ದು ಗ್ಯಾರೇಜ್, ಇದು ಬೈಕ್ ರಿಪೇರಿ. ಯಾವಾಗೂ ನಮ್ಮ ಅಪ್ಪನ ಗ್ಯಾರೇಜು, ನಮ್ಮಮ್ಮ ಹಾಸ್ಪಿಟಲ್ಲು ಎರಡು ಅಕ್ಕಪಕ್ಕನೇ ಇದೆ. ಇದು ಮಾಸ್ತಿಕಟ್ಟೆ. ಫೈನಲಿ ಮಾಸ್ತಿಕಟ್ಟೆಗೆ ಎಂಟ್ರಿ ಆದ್ವಿ. ಕತ್ಲೆ ಆಗೋಗಿತ್ತು, 6:30 ಆಗಿತ್ತು ಅನಿಸುತ್ತೆ. ಫುಲ್ಲು ನಾಯಿಗಳೆಲ್ಲ ರೋಡಲ್ಲೇ ಇದ್ದಾವೆ, ಎಲ್ಲಿ ಕಚ್ಚುತ್ತವೋ ಹಾರ್ತವೋ ಅಂತ ಭಯ ಬೇರೆ ಆಗ್ತಾಯಿತ್ತು ಒಂದು ಸೈಡಲ್ಲಿ. ನನ್ನ ತಮ್ಮ ಬೇರೆ ಹಾರಿಸ್ಕೊಂಡು ಹೋಗ್ತಾನೆ. ಮತ್ತು ಗಡಿಬಿಡಿ ಮಾಡ್ಕೊಂಡಂತೂ ಕರ್ಕೊಂಡು ಹೋದ. ನಾನು ಬೈಕಲ್ಲಿ ಹೋಗ್ತಾನೆ ವೀಡಿಯೋ ಮಾಡ್ಕೊತಾನೇ ಹೋಗ್ತಾಯಿದ್ದೀನಿ. ಇದು ಮಾಸ್ತಿಕಟ್ಟೆ ಚರ್ಚ್ ಆಪೋಸಿಟಲ್ಲೇ ನಮ್ಮ ಆಂಟಿ ಮನೆ ಇರೋದು, ಅರ್ಪಿತ್ ಆಂಟಿ ಅಂತ. ನಮ್ಮ ಅಪ್ಪನ ತಂಗಿ ಮನೆ ಇಲ್ಲೇ ಈ ರೋಡಲ್ಲಿ. ಒಳಗಡೆ ಹೋಗ್ಬೇಕು ಸ್ವಲ್ಪ ಒಳಗೆ. ಅವರು ಬರ್ತಾರೆ ಇವಾಗ ಸಂಜೆ ಮಾಲಯಕ್ಕೆಲ್ಲ ಬರ್ತಾರೆ. ಮಧ್ಯಾಹ್ನ ಬಂದಿದ್ದರು ಅವರು. ಇದು ನಾನು ಓದಿರೋ ಕಾಲೇಜಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಕತ್ಲೆ ಆಗಿತ್ತು, ಬೇಡ ಅಂತ ಹೇಳಿ ಮತ್ತೆ ಹಾಗೆ ಹೋದ್ವಿ. ಮತ್ತು ಲೇಟಾಗಿಬಿಡತ್ತೆ ಅಂತ. ಮನೇಲಿ ಬೇರೆ ಅಮ್ಮ 2-3 ಸರಿ ಫೋನ್ ಮಾಡಿದ್ರು, ಏನು ಇನ್ನೂ ಬಂದಿಲ್ಲ ಅಂತ ಹೇಳಿ. ಮಾಲಯ ಬೇರೆ ಅಲ್ವಾ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ. ಬೇಗ ಬನ್ನಿ ಅಂತ ಹೇಳಿ ಕಳಿಸಿದ್ರು. ನಾವು ವೀಡಿಯೋ ಅದು ಇದು ಮಾಡ್ತಾ ನಿಲ್ಸ್ಕೊತಾ ಅದು ಇದು ಗುಡ್ಡ ಬೆಟ್ಟ ನೋಡ್ಕೊಂಡು ಬರ್ತಾ ಲೇಟಾಗೋಯ್ತು. ಬರೋಷ್ಟರಲ್ಲೇ ಎಡೆ ಎಲ್ಲ ಇಡೋಕ್ಕೆ ರೆಡಿ ಮಾಡಿಟ್ಟಿದ್ರು. ನಮ್ಮ ಅರ್ಪಿತ್ ಆಂಟಿ ಮಗ ಪೂಜೆ ಮಾಡ್ಕೊತಾ ಇದ್ದಾನೆಲ್ಲ, ಎಡೆಗಳಿಗೆಲ್ಲ ಪೂಜೆ ಮಾಡ್ಕೊಂಡು ಇಡ್ತಾ ಇದ್ದಾನೆ. ನಮಸ್ಕಾರ ಮಾಡ್ಕೊ ಅಂತ ಅವ್ನಿಗೆ ಹೇಳ್ತಾ ಇದ್ದೀವಿ. ಅವ್ನು ಮಾಡ್ಕೊತಾ ಇದ್ದಾನೆ, ಅಡ್ಡು ಬೀಳ್ತಾ ಇದ್ದಾನೆ. ನಾವು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಾಯಿತು. ಏನು ಇನ್ನೂ ಬಂದಿಲ್ಲ ಅಂತ ಬೈತಾ ಇದ್ರು ನಮ್ಮಮ್ಮ, ಭಾಳ ಲೇಟ್ ಆಯಿತು ಅಂತ ಬರೋದು. ನಾವು ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಇದು ಮಾಡಿಕೊಂಡು ಬರ್ತಾ ಲೇಟೇ ಆಯಿತು. ಎಲ್ಲ ಇಟ್ಟಿದ್ದಾರೆ. ನಾನು ಆಮೇಲೆ ನಮಸ್ಕಾರ ಎಲ್ಲ ಮಾಡಿಕೊಂಡೆ. ನಾನು ಬಂದು ಇವನು ನಮಸ್ಕಾರ ಮಾಡ್ಕೊಳ್ಳೋ ಪುಣ್ಯಾತ್ಮ ಅಂದರೆ ಎಳೀತಾ ಇದ್ದಾನೆ. ಅವನಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಅರ್ಥ ಆಗಿಲ್ಲ. ಹಾಗೆ ಒಂದು ಡ್ಯಾನ್ಸ್ ಮಾಡು ಅಂತ ಹೇಳಿ ನಾನು ಆಂಟಿ ಹೇಳಿದ್ವಿ. ಮತ್ತು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ನೋಡಿ ಡ್ಯಾನ್ಸ್. ಇವತ್ತಿನ ಪ್ರೋಗ್ರಾಮ್ ಎಲ್ಲ ಮುಗೀತು. ಫೈನಲ್ಲಾಗಿ ಎಲ್ಲರಿಗೂ ಊಟ ಕೊಡ್ತಾ ಇದ್ದಾರೆ. ಎಲ್ಲ ಊಟ ಮಾಡ್ತಾ ಇದ್ದಾರೆ. ಇವ್ರು ಬಾಲಪಜ್ಜ ಅಂತ ಫುಲ್ ಕಾಮಿಡಿ ಮಾಡ್ತಾ ಇದ್ದಾರೆ. ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇವ್ನು ಕಿರಣ್ ಅಂತ ನಮ್ಮ ಅತ್ತೆ ಮಗ. ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ, ಎರಡಕ್ಕೆ ಆಗ್ತಾ ಇದ್ದಾರೆಲ್ಲ. ಇವ್ರು ನಮ್ಮ ಮಾವ, ಅರ್ಪಿತ್ ಆಂಟಿ ಅವ್ರ ಹಸ್ಬೆಂಡು.